ಸೂರಜ್ ಜೊತೆ ಮದುವೆ ಏನೋ ಮುರಿದ್ಬಿತ್ತು. ಆದರೆ ಖುಷಿಗೆ ಒಂದು ದಾರಿ ಮಾಡಲೇಬೇಕು. ಈಗಲ್ದೇ ಇದ್ರು ವರ್ಷಕ್ಕೋ 2 ವರ್ಷಕ್ಕೋ ಆಗ ಹುಡುಗ ಸಿಗೋದು ಸುಲಭನಾ? ಹೀಗೆ ಡೈವೋರ್ಸ್ ಆದವಳು ಅಂತಂದ್ರೆ ಏನಾಯ್ತು ಹೇಗಾಯ್ತು ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಇದೇ ಧ್ರುವನಿಂದ ಆಯ್ತು ಅಂತ ಹೇಳ್ಬೇಕಾಗತ್ತೆ. ಹೋಗ್ಲಿ, ಒಳ್ಳೆ ಗಂಡು ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಇವಳು ಹಾಗೆ ಡೈವೋರ್ಸ್ ಆದವನೋ ಅಥವಾ ಹೆಂಡತಿ ಸತ್ತು 2ನೇ ಮದುವೆಗೆ ನಿಂತಿರೋನೋ ಸಿಗ್ತಾನೆ ಕಣೋ. ಅದಕ್ಕಿಂತ ಕಣ್ಣು ಮುಂದೆ ಇರೋ ಹುಡುಗ ಇಷ್ಟಪಟ್ಟಿದ್ದಾನೆ, ಹಿಂಡು ಮುಂದೆ ಎಲ್ಲ ತಿರ್ದಿರೋನು. ಇದಕ್ಕಿಂತ ಅವಕಾಶ ಸಿಗತ್ತೇನೋ ನಮ್ಗೆ? ವಸುಧಾ ಅವ್ರು ಚೆನ್ನಾಗಿ ತಲೆ ಕೆಡಿಸಿದಾರೆ ನಿನ್ಗೆ. ಯಾರನ್ನ ಯಾಕೋ ದೂಷಿಸ್ತೀಯ ನೀನು? ವಸುಧಾ ಹೇಳಿದ್ದೇನೋ ನಿಜ, ಆದ್ರೆ ಇದು ನಮಗೆ ಒಳ್ಳೆ ಅವಕಾಶ, ಹೌದು ತಾನೆ? ಸರಿ, ಹೀಗೆ ಮದುವೆ ಮಾಡೋದಾದ್ರೆ ಖುಷಿನ ಒಪ್ಪಿಸಿ ರುಕ್ಕು ಅಕ್ಕನ ಕನ್ವಿನ್ಸ್ ಮಾಡಿಸಿ ಮಾಡ್ಬೋದಲ್ಲ. ಖುಷಿ ಯಾವುದೇ ನಿರ್ಧಾರ ತಗೊಳ್ಳೋ ಮನಸ್ಥಿತಿಲಿಲ್ಲ. ಅವಳಿಗೆ ಏನು ಒಳ್ಳೇದು ಅಂತ ನನಗೆ ಗೊತ್ತು. ನಾನು ನಿರ್ಧಾರ ಮಾಡ್ತೀನಿ. ಏನಕ್ಕ ಚಟ್ನಿ ಪುಡಿನ? ಡಬ್ಬು ತುಂಬಾ ಇದೆಯಲ್ಲ. ರೋವನ್ಗೆ ಫ್ರೆಶ್ ಆಗಿರ್ಲಿ ಅಂತ. ಅವನಿಗೆ ಯಾಕೆ? ಅಮೇರಿಕಾಗೆ ತಗೊಂಡು ಹೋಗಕ್ಕೆ. ಅವನು ಹೋಗೋದು ಚಂದ್ರಿ ಮದ್ವೆ ಮುಗಿದು 15 ದಿನ ಆದ್ಮೇಲೆ. ನೀನ್ ಈಗ್ಲೇ ಮಾಡಿಟ್ಬಿಟ್ರೆ ಮುಗ್ಗು ಬಂದ್ಬಿಡುತ್ತಕ್ಕ. ಬೇಸಿಗೆ ಕಾಲ ಅಲ್ವಾ? ಚಂದ್ರಿ ಮದ್ವೆ ಮುಗಿದು ಸಂಜೆನೆ ಹೊರಡ್ತಾ ಇದ್ದಾನಂತೆ. ಹೌದಾ? ಅಲ್ಲ, ಹಾಕಿದ ರಜಕ್ಕಿಂತ ಮುಂಚೆ ಹೋದ್ರೆ ಅವನ್ಗಲ್ಲಿ ಉಳ್ಕೊಳಕ್ ರೂಮ್ ಸಿಗಲ್ಲಕ್ಕ. ಅವ್ನ್ ರಜದಲ್ಲಿದ್ದ ಅಂತ ರೂಮ್ನ ಬೇರೆಯವರು ಕೊಟ್ಬಿಟ್ಟಿರ್ತಾರೆ. ಊಟನೂ ಹೊರಗಡೆನೆ ಮಾಡ್ಬೇಕಾಗತ್ತೆ. ಅಲ್ಲಿ ನೀರು ಫ್ರೀಯಾಗಿ ಸಿಗಲ್ಲಕ್ಕ, ಅದನ್ನು ದುಡ್ಡು ಕೊಟ್ಟೆ ಕೊಂಡ್ಕೋಬೇಕು. ಈ 4 ತಿಂಗಳಲ್ಲಿ ದುಡ್ದಿದ್ದು 4 ದಿವಸದಲ್ಲಿ ಖರ್ಚಾಗ್ಬಿಡುತ್ತಷ್ಟೇ. ಖರ್ಚಾಗ್ಲಿ ಬಿಡು, ಆದ್ರೆ ಅವನು ಇಲ್ಲಿ ಇರಬಾರ್ದು ಅಷ್ಟೇ. ಯಾಕಷ್ಟು ಅರ್ಜೆಂಟಾಗಿ ಮಗನ್ ಸಾಕಾಗಕ್ ನೋಡ್ತಾ ಇದ್ದೀರಾ? ಅವನು ಇಲ್ಲಿ ಇಟ್ಕೊಂಡು ತಲಾಟೆ ಮಾಡ್ದಲೇ ಇರ್ಲಿ ಅಂತ. ಆ ಕೌಸಲ್ಯ ಬೇರೆ ಹೇಗಾದ್ರೂ ಮಾಡಿ ಆ ಖುಷಿನ ನಮ್ ಧ್ರುವನ್ಗೆ ಕಟ್ಬೇಕು ಅಂತ ನೋಡ್ತಾ ಇದ್ದಾನೆ. ಇವನ್ ಬೇರೆ ಖುಷಿ ಖುಷಿ ಅಂತ ಕುಣಿತಾ ಇದ್ದಾನೆ. ಅದಕ್ಕೆ ಅವನು ಇಲ್ಲಿರೋದು ಬೇಡ, ಹೋಗ್ಲಿ. ಅಲ್ಲಕ್ಕ, ದಯವಿಟ್ಟು ಅವನ ತಲೆಯಲ್ಲಿ ಇಲ್ಲಿದ್ದೆಲ್ಲ ತುಂಬಿ ಅವನು ಇಲ್ಲಿರೋ ಹಾಗೆ ಮಾಡಬೇಡ. ನಿನ್ ಕೈ ಮುಗಿತೀನಿ. ಟಿಕೆಟ್ ಬುಕ್ ಆಯ್ತಾ? ಎಷ್ಟು ಗಂಟೆ ಫ್ಲೈಟು? ಟಿಕೆಟ್ ಬುಕ್ ಆಯ್ತಮ್ಮ, 11:30 ರಾತ್ರಿ ಫ್ಲೈಟು. ಚಂದ್ರಿ ಕುತ್ತಿಗೆ ತಾಳಿ ಬಿಟ್ಟಿದ ತಕ್ಷಣ ನೀನ್ ಟ್ಯಾಕ್ಸಿ ಹತ್ಬಿಡು. ನೋಡು, ನಿನ್ಗೋಸ್ಕರ ಚಟ್ನಿ ಪುಡಿ ಮಾಡ್ತಿದ್ದೀನಿ ಕಣೋ. ನಾನು ಅವತ್ತು ರಾತ್ರಿ ಹೊರಟಿಲ್ಲಮ್ಮ. ಯಾಕೆ? ಅಲ್ಲಿ ಮುಂಚೆ ತಗೋದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ಅನಾವಶ್ಯಕವಾಗಿ ಏನಕ್ಕೆ ದುಡ್ಡು ವೇಸ್ಟ್ ಮಾಡೋದು ಅಂತ ನಾನು ಮುಂಚೆ ಅನ್ಕೊಂಡಾಗೇನೆ ಚಂದ್ರಿ ಮದುವೆ ಮುಗಿಸ್ಕೊಂಡು 2 ವಾರಕ್ಕೆ ಹೊರಡ್ತೀನಿ. ಯಾಕೆ ನಿನ್ಗಿಂತ ಕೆಟ್ಟ ಬುದ್ಧಿ? ನಾನೇನ್ ಮಾಡ್ದೆ ಅಕ್ಕ? ನೀನ್ ಹೇಳಿದ ಕಾರಣ ತಾನೇ ಅವನು ಹೇಳ್ತಾ ಇದ್ದಾನೆ. ಹೇಗೆ ಹೇಳ್ತಾ ಇದ್ದಾನೆ ಅವನು? ಆಕ್ಚುಲಿ ವಿಷಯ ಅದೇ. ನನ್ನ ಮಗನ ಹಾಳು ಮಾಡ್ತಾ ಇದೀಯ ನೀನು. ನಿನ್ನ ಕರ್ಸ್ಬಾರ್ದಾಗಿತ್ತು ಕಣೆ, ಕರ್ಸ್ಬಾರ್ದಾಗಿತ್ತು. ಆಗಲೇ 3 ದಿನ ಆಯ್ತಲ್ವಾ ಇಂಟರ್ವ್ಯೂ ಅಟೆಂಡ್ ಮಾಡಿ? ಏನಾದರೂ ಉತ್ತರ ಬಂತಾ? ಇನ್ನೂ ಬಂದಿಲ್ಲಪ್ಪ. ನೀನೇ ಫೋನ್ ಮಾಡಿ ವಿಚಾರಿಸ್ಬೇಕಾಗಿತ್ತು. ನಾವೇ ಕಾಲ್ ಮಾಡ್ತೀವಿ ಅಂದಿದ್ದಾರೆ. ಚೈತನ್ಯ ಇನ್ಸ್ಟಿಟ್ಯೂಟ್ ಆಫ್ ಟೀಚಿಂಗ್ ಅಂದ್ರೆ ನಮ್ ಗುರುಬಸಪ್ಪ ಅವ್ರ ಅಳಿಯಂದ್ರದಲ್ವಾ ಬಾವ? ಅದೇ. ನೀವೊಂದ್ ಮಾತು ಹೇಳಿ ನೋಡಿ, ಮತ್ತೆ ನಿಮ್ಗೆ ಅಷ್ಟು ಕ್ಲೋಸ್ ಫ್ರೆಂಡ್ ಅವರು. ಏನ್ ಮಗಳೇ, ಒಂದು ಮಾತು ಹೇಳಿ ನೋಡ್ಲಾ? ಬೇಡಪ್ಪ, ನೀವು ನೋಡಿ ಮಾಡಿದೊಂದು ಮದುವೆನೇ ನಾನು ಉಳಿಸ್ಕೊಳಕ್ಕಾಗಲಿಲ್ಲ. ಇದನ್ನಾದರೂ ನಾನೇ ಹುಡ್ಕೊಂಡು ಉಳಿಸ್ಕೋತೀನಿ. ಪಶ್ಚಾತ್ತಾಪ ಪಡ್ತಾ ಇದೆಯಾ? ನೀವು ಪಡಬೇಡಿ, ಇಂಥ ಮಗಳಿಗೆ ಜನ್ಮ ಕೊಟ್ಬಿಟ್ನಲ್ಲ ಅಂತ.
ಇನ್ಯಾವತ್ತೂ ನನ್ನಿಂದ ನಿಮ್ಗೆ ಯಾರಿಗೂ ನೋವಾಗಲಿ ಬೇಸರ ಆಗಲಿ ಆಗೋದಿಲ್ಲ. ಇಷ್ಟು ದಿವಸ ಆಗಿದ್ದಕ್ಕೆ ಕ್ಷಮಿಸ್ಬಿಡಿ. ಪೆಟ್ಟು ಬೀಳಬೇಕು ಕಲಾಕೃತಿ ಸುಂದರವಾಗಬೇಕಾದ್ರೆ. ಆದರೆ ವೈಯಕ್ತಿಕ ಬದುಕು ಹಾಳಾಗ್ಬಿಟ್ರೆ ಸುಂದರವಾದ ಕಲಾಕೃತಿ ಆದರೂ ಆಂತರ್ಯದಲ್ಲಿ ಕೊರಗು ಉಳ್ಕೊಂಡ್ಬಿಡುತ್ತೆ. ಮಾತಾಡಿ ನೋಡ್ಲಾ ಸೂರಜ್ ಹತ್ರ ಒಂದ್ಸಲ. ಮಾಗಿದ್ದಾಳೆ ಮಗಳು, ಮರೆತು ಮನೆ ತುಂಬಿಸ್ಕೊಡಿ ಅಂತ. ನಾನು ಹೇಳಿದ್ರೆ ಕೇಳ್ಬೋದು ಅಂತ ಅನ್ಸುತ್ತೆ. ಬೇಡ, ಬಲವಂತವಾಗಿ ಪಡ್ಕೊಳ್ಳೋದಕ್ಕೆ ಆಯಸ್ ಕಮ್ಮಿ. ಅವ್ರಿಗೆ ಬೇಡ ಅನ್ಸಿದೆ, ದೂರ ಇದ್ದಾರೆ. ದೂರ ಇರೋದ್ರಲ್ಲೇ ಅವ್ರಿಗೆ ಸಂತೋಷ ಇದ್ರೆ ಅದು ನನಗೂ ಸಂತೋಷನೇ. ಜೊತೆಲಿದ್ದು ಅನುಭವಿಸೋದಕ್ಕಿಂತ ದೂರ ಇದ್ದು ಸಂತೋಷವಾಗಿರೋದೇ ಒಳ್ಳೇದಲ್ವಾ? ಎಷ್ಟು ದಿನ ಅಂತ ಹೀಗಿರ್ತೀಯ ಮಗಳೇ? ಈಗಷ್ಟೇ ದೋಣಿ ಮುಳುಗಿದೆ, ಬದುಕಬೇಕು ಅನ್ನೋ ಛಲ ಇದೆ. ತಡ ಮುಟ್ಟೋವರೆಗೂ ಕೈ ಬಡಿತೀನಿ. ಅರ್ಧ ದಾರಿಲಿ ಸುಸ್ತಾಗಿ ಕೈ ಸೋತ್ರೆ ಆಸರೆಗರಿಸ್ತೀನಿ. ಇಲ್ದಿದ್ರೆ ಒಬ್ಳೆ ಈಜಿ ತಡ ಮುಟ್ತೀನಿ. ಏನಾದರೂ ನಿರ್ಧಾರ ತಗೊಳಕ್ ಮುಂಚೆ ತಿಳಿಸಿ ಅಲ್ವಾ? ಈ ಸತಿ ಯಾವುದೇ ನಿರ್ಧಾರ ತಗೊಂಡ್ರು ಖಂಡಿತ ತಿಳಿಸ್ತೀನಿ. ತಿಳಿಸ್ದೆ ಇರೋ 3 ಜನನು ಕಳ್ಕೊಳ್ಳೋ ಯಾವುದೇ ಆಲೋಚನೆ ನನಗಿಲ್ಲ. ಕೌಸಲ್ಯ ಅವರೇ, ಮಾಡಿ ಮೇಲಿಂದ ಸನ್ನೆ ಮಾಡಿ ಕರೆದ್ರಿ, ಬಾ ಅಂತ. ಏನ್ ವಿಷಯ? ಅದು ಪರಿಸ್ಥಿತಿ ತುಂಬಾ ಬಿಗಡಾಯಿಸ್ಬಿಟ್ಟಿದೆ ವಸುಧಾ. ಅಂದ್ರೆ ಖುಷಿಗೆ ಮದುವೆ ಮಾಡ್ಕೊಳ್ಳೋ ಆಲೋಚನೆನೇ ಇಲ್ಲ. ಮಾತಾಡಿದ್ರ? ಇಲ್ಲ, ಆದ್ರೆ ಅವಳು ಆಡೋ ಮಾತಿನಲ್ಲಿ ಅವಳ ಉದ್ದೇಶ ಸ್ಪಷ್ಟವಾಗಿ ವ್ಯಕ್ತ ಆಗ್ತಾ ಇದೆ. ನಿಮ್ ಮನೆಯವ್ರ ಹತ್ರ ಮಾತಾಡಿದ್ರ? ಇಲ್ಲ ವಸುಧಾ, ಅವ್ರ ಹತ್ರ ನಾನು ಇನ್ನೂ ಪ್ರಸ್ತಾಪನೆ ಮಾಡಿಲ್ಲ. ಮಾತಾಡ್ಬೇಕಲ್ವಾ? ಭಯ ವಸುಧಾ ಮನಸ್ಸಿನಲ್ಲಿ, ಯಾರು ಹೇಗೆ ಪ್ರತಿಕ್ರಿಯಿಸ್ತಾರೋ ಅಂತ. ಈ ವಿಷಯ ಬೇಡವೇ ಬೇಡ, ಮುಂದಕ್ಕೆ ಹಾಕ್ಬಿಡೋಣವಾ? ಸಾಧ್ಯನೇ ಇಲ್ಲ. ತಾಳಿ ಮಾಡ್ಸಕ್ ಕೊಟ್ಟಾಗಿದೆ. ಚಂದ್ರಿ ಮಾವನವರು 1 ಬದಲಿಗೆ 2 ತಾಳಿ ತಗೊಂಡ್ ಬರ್ತಿದ್ದಾರೆ. ಅವ್ರಿಗೆ ವಿಷಯ ಗೊತ್ತಿದ್ಯಾ? ಅವ್ರ ಸಹಕಾರ ಈ ಮದ್ವೆಗೆ ಬೇಕೇ ಬೇಕಲ್ಲ. ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ವಸುಧಾ. ಸುಂದರ ಬೇರೆ ಹೆದರಿಸ್ತಾ ಇದ್ದ, ಡೈವೋರ್ಸ್ ಆಗದೆ ಇನ್ನೊಂದು ಮದುವೆ ಆಗೋದು ಕಾನೂನಿನ ಪ್ರಕಾರ ಅಪರಾಧ ಅಂತ. ಈಗ ನಮ್ಮ ರಾಜ್ಯದ ಮಾಜಿ ಮಂತ್ರಿಗಳಾಗ್ಲಿಲ್ವಾ? ಅವ್ರೇನ್ ಮೊದಲನೇ ಹೆಂಡತಿಯಿಂದ ಡಿವೋರ್ಸ್ ತಗೊಂಡಿದಾರ? ಇವ್ರು ಮದುವೆ ಆದ್ರೂ ಅವರು ವಿರೋಧ ವ್ಯಕ್ತಪಡಿಸ್ಲಿಲ್ಲ, ಆರಾಮಾಗಿದ್ದಾರೆ. ಹಾಗೆ ಖುಷಿ ಮದುವೆ ಆದ್ರೆ ಸೂರಜ್ ವಿರೋಧ ವ್ಯಕ್ತಪಡಿಸ್ತಾನೆ ಅಂತ ನನಗನ್ನಿಸ್ತಿಲ್ಲ. ಏನೂ ತೊಂದರೆ ಆಗಲ್ಲ ಅಂತೀರಾ? ಏನೂ ಆಗಲ್ಲ, ಯೋಚನೆ ಮಾಡಬೇಡಿ. ಮದುವೆ ದಿನ ನೀವೆಲ್ಲರೂ ಬರ್ತಿದ್ದೀರಾ ತಾನೆ? ಒಂದ್ ಕೆಲಸ ಮಾಡಿ, ಖುಷಿಗೂ ವಿಷಯನೇ ತಿಳಿಸ್ಬೇಡಿ. ಅಲ್ಲ ವಸುಧಾ, ಈಗಾಗಲೇ ಖುಷಿ ಧ್ರುವ ದಾರಿ ಸಿಕ್ಕಿ ಮಾತಾಡ್ಸಿದ್ರ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ದಾಳೆ. ಮದುವೆ ಮನೆಯಲ್ಲಿ ತುಂಬಾ ಜನ ಇರ್ತಾರೆ, ರಂಪ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಪುರೋಹಿತರು ಸ್ಟ್ರಾಂಗ್ ಆಗಿದ್ದಾರೆ, ಹೇಳಿದ್ದಾರೆ. ಧ್ರುವ ಖುಷಿಗೆ ತಾಳಿ ಕಟ್ಟೋ ಮುಹೂರ್ತ ಹತ್ರ ಬರ್ತಿದ್ದ ಹಾಗೆ ಹೋಮದ ಕುಂಡದಲ್ಲಿ ಹೊಗೆ ಜಾಸ್ತಿ ಮಾಡ್ಬಿಡ್ತೀನಿ,
ಎಲ್ರು ಹೊಗೆ ಹೊಗೆ ಅಂತ ಕಣ್ಣು ಉಜ್ಕೊಳ್ಳೋ ಅಷ್ಟರಲ್ಲಿ ಧ್ರುವನ್ ಕೈಲಿ ಖುಷಿಗೆ ತಾಳಿ ಕಟ್ಟಿಸ್ಬಿಡೋದೆ ಅಂತ. ಆದಷ್ಟು ಖುಷಿ ಧ್ರುವನ್ ಪಕ್ಕದಲ್ಲೇ ಇರೋ ಹಾಗೆ ನೋಡ್ಕೋಬೇಕಷ್ಟೆ. ಒಂದು ಸಾರ್ತಿ ತಾಳಿ ಕಟ್ಟಿಬಿಟ್ರೆ ಅದನ್ನ ತೆಗೆಯುವಂತ ಹುಡುಗಿ ಅಲ್ಲ ಖುಷಿ. ಸೊ ನೀವ್ ಯಾವುದೇ ಕಾರಣಕ್ಕೂ ಮದುವೆಗೆ ತಪ್ಪಿಸ್ದೆ ಖುಷಿನ್ ಕರ್ಕೊಂಡ್ ಬಂದ್ಬಿಟ್ರೆ ಮಿಕ್ಕಿದ್ದೆಲ್ಲ ಸರಾಗವಾಗತ್ತೆ. ಹೆದರಬೇಡಿ, ಮಗಳ ಭವಿಷ್ಯ, ಸ್ವಲ್ಪ ಧೈರ್ಯ ಮಾಡಿ. ಇದೇ ಗುರುವಾರ ನನ್ನ ಮಗ ಮಾದೇಶನಿಗೂ ನಿಮ್ಮ ಸಾಕು ಮಗಳು ಚಂದ್ರಿಗೂ ವಿವಾಹ ಮಹೋತ್ಸವ. ತಾವುಗಳ ಕುಟುಂಬ ಸಮೇತರಾಗಿ ಬಂದು ವಧೂವರರನ್ನು ಆಶೀರ್ವದಿಸಬೇಕೆಂದು ಕೋರುವ. ತಗೊಳ್ಳಿಯವ. ತುಂಬಾ ಸಂತೋಷ, ಕೂತ್ಕೊಳ್ಳಿ. ನಿಮ್ಮ ಮನೆಯವ್ರು ಬರ್ಲಿಲ್ವಾ? ಅವಳಿಗೋಸಿ ದಮ್ಮು ಕಂಡ್ರವ, ಆತ್ಮ, ಅದಕ್ಕೆ ಮನೆಯಲ್ಲ ಬಿಟ್ಟು ಬಂದೆ. ಬೇಸರ ಮಾಡ್ಕೋಬೇಡಿ ತಾಯಿ, ಇದೇನಪ್ಪ ಇವನ್ ಬಂದು ಕಾರ್ಡ್ ಕೊಡ್ತಾವನೆ ಅಂತ. ಚಿಚ್ಚಿ, ಹಾಗೇನಿಲ್ಲ, ಪರವಾಗಿಲ್ಲ. ಚಿನ್ನದ ಬೆಲೆ ಏನ್ ರೇಟ್ ಆಗಿದೆ ಅವ್ವ. ಬತ್ತ ಜನ ಚಿನ್ನ ಕೊಂಡ್ಕೊಳ್ಳೋದೇ ಬಿಟ್ಟು ಬಿಡ್ತಾರೆ. ಎಲ್ಲ ಪಾಲಿಸ್ ಹೊಡವಾನೆ. ನೋಡ್ರವ ತಾಳಿನ ಹೆಂಗಿದೆ ಅಂತ. ಸರ, ತಾಳಿ, ಗುಂಡು ಎಲ್ಲ ಸೇರಿ 40 ಗ್ರಾಮ್ ಇದೆ. ಚಂದ್ರಿ, ನೀವ್ ಮತ್ತೆ ಆಗವಳು ಇದನ್ನೆಲ್ಲ ನೀನು ತೋರ್ಸ್ಕೊಂಬಂತ ಹೇಳವಳೆ. ನೋಡವ. ಇದೇನಿದು? 2 ತಾಳಿ ಸರ ಇದೆ. ಯಾವ್ದಕ್ಕೂ ಒಂದು ಸೇಫ್ಟಿ ಇರ್ಲಿ ಅಂತ. ಅಂದ್ರೆ ಮದುವೆ ಮನೆಯಲ್ಲಿ ಗಡಿಬಿಡಿ, ಓಡಾಟ, ಜನ, ಟೆನ್ಷನ್ನು, ಆ ಯೋಚನೆಯಲ್ಲಿ ಎಲ್ಲೋ ಮರ್ತಿಟ್ಬಿಟ್ಟು 3 ಟೈಮ್ ಸಿಗದೆ ಹೋದ್ರೆ ಅದಕ್ಕೆ ಬ್ಯಾಕಪ್ಗೆ ಅಂತ ಒಂದಿರ್ಲಿ ಅಂತ. ಈ ಕರೆಂಟ್ ಹೋದಾಗ UPS ಇಟ್ಕೊಂಡಿರ್ತೀವಲ್ಲ ಹಂಗೆ. 2 ತಾಳಿ ಮಾಡಿಸೋದ್ನ ನಾನೆಲ್ಲೂ ನೋಡಿಲ್ಲ. ಈಗ ಎಲ್ಲಾ ಕಡೆನೂ ಎರಡೆರಡೇ ಕಣವ. ಮಕ್ಕಳು 2 ಇರ್ಲಿ ಅಂತ ಸರ್ಕಾರದವರು. ಕಾರ್ ತಗೊಂಡ್ರೆ 2 ಕೀ ಕೊಡ್ತಾರೆ. ಮನೆಗೆ 2 ಬಾಗ್ಲು, ಮುಂಬಾಗ್ಲೊಂದು, ಹಿಂಬಾಗ್ಲೊಂದು. ಊಟನೂ 2, ಮಧ್ಯಾಹ್ನ 1, ರಾತ್ರಿ 1. ಈಗೆಲ್ಲ ಎರಡೆರಡೇ ಕಣವ. ನೋಡಿ, 1 ತಾಳಿ ನಂತಾವಿರ್ತದೆ, ಇನ್ನೊಂದು ತಾಳಿ ನಿಮ್ಮ ಮಗನ್ಗೆ ಕೊಟ್ಟಿರಿ. ನಿಮಗೆ ಹುಡುಗಿನ ಕರ್ಕೊಂಬರೋದು, ಅಲಂಕಾರ ಮಾಡೋದು 1000 ಕೆಲಸ ಇರ್ತದೆ. ಅದಕ್ಕೆ 1 ತಾಳಿ ನಿಮ್ಮ ಮಗನ್ ತಾವಿರ್ಲಿ. ನೋಡಪ್ಪ, ನೀನು ಮದುವೆ ಮಂಟಪ ಬಿಟ್ಟು ಎಲ್ಲೂ ಅಲ್ಗಾಡ ಆಗಿಲ್ಲ ಏನೋ. ಇರ್ತೀನಿ. ನೀನು ಒಂದ್ಕಿತ ನೋಡಪ್ಪ, ತಾಳಿ ಸಂದಾಗೈತಾ ಅಂತ. ಕೊಡಿ ತಾಯಿ. ಕೊಡಮ್ಮ. ತುಂಬಾ ಚೆನ್ನಾಗಿದೆ ತಾಳಿ. ಅದ್ರಲ್ಲಿ ಬಂತು, ಎಲ್ಲ ತಾಳಿ ಚೆನ್ನಾಗೇ ಇರುತ್ತೆ. ಹುಡುಗ ಫಸ್ಟ್ ಟೈಮ್ ತಾಳಿ ಕೈಯಲ್ಲಿ ಇಟ್ಕೊಂಡವನೇ. ಅವನ ಮದುವೆ ಸಿಚುಯೇಷನ್ ತಲೆ ಒಳಗೆ ಓಡ್ತಾ ಐತೆ. ಹುಡುಗ ಖುಷಿ ಪಟ್ಟು ಸಂದಾಗೈತೆ ಅಂತ ಹೇಳವನೆ ಅಲ್ವೇನಪ್ಪ.
ಹಾ ಹೌದು. ಚಂದ್ರೆ ಹೆಂಗೈತವ ತಾಳಿ? ಹ್ಞೂ ಮಾವ ಸಂದಾಗೈತೆ. ನಿಂದೊಂದು ಫೋಟೋವ ವಾಟ್ಸಪ್ ಅಲ್ಲಿ ಕಳ್ಸ್ಕೊಡ್ಬೇಕಂತೆ ನನ್ನ ಮಗನಿಗೆ. ಯಾಕೆ? ಅವ್ರ ಫ್ರೆಂಡ್ಗಳಿಗೆ ನಾನು ಮದುವೆ ಆಗ್ತಿರೋ ಹುಡುಗಿ ಇವಳೆ ಅಂತ ತೋರಿಸ್ಬೇಕಂತೆ. ಹ್ಞೂ ಮಾವ ಕಳಿಸ್ತೀನಿ. ಏನ್ರವ ಮದುವೆಗೆ ಎಲ್ರನ್ನೂ ಕರೆದಿದ್ದಾಯ್ತಾ? ಎಲ್ರನ್ನೂ ಕರೆದಾಯ್ತು. ಎಲ್ಲ ಆಯ್ತಮ್ಮ? ಖುಷಿ ಅವ್ರ ಮನೆಯವರೆಲ್ಲ ಕರೆದೇ ಇಲ್ಲ ನೀನು? ಅವ್ರನ್ನ ಕರೀತಿಲ್ಲ. ಯಾಕೆ? ಅವ್ರು ಬರೋದು ಬೇಡ. ಹಂಗಾರೆ ಖುಷಿ ಅಕ್ಕ ನನ್ನ ಮದ್ವೆಗೆ ಬರಲ್ವಾ? ಅಕ್ಕನೇ ಬರಲಿಲ್ಲ ಅಂದ್ರೆ? ಇಲ್ಲ ಅಂದ್ರೆ ನೀ ತಾಳಿ ಕಟ್ಟಿಸ್ಕೊಳ್ಳೋದಿಲ್ವಾ? ಅವ್ರನ್ನ ನೀವು ಯಾಕೆ ಮದುವೆ ಕರೆಯಲ್ಲ ಹೇಳಿ? ನೋಡಿ, ಏನಾದ್ರೂ ಸಣ್ಣ ಪುಟ್ಟ ಮನಸ್ತಾಪಗಳಿದ್ರೆ ಅದನ್ನ ಮರ್ತು ಅವ್ರನ್ನ ಮದುವೆ ಕರೀರಿ. ಅದು ಹಾಗಲ್ಲ. ಹುಡುಗಿಗೆ ಕಂಕಣ ಕಟ್ಟಿ ಶಾಸ್ತ್ರ ಮಾಡಿದವ್ರು ಯಾರು? ಅವರೇ ತಾನೇ. ಅವರು ಮದುವೆಗೆ ಬರಲೇಬೇಕು. ಅದು ಅಲ್ಲದೆ ನಿಮ್ಮ ಕಡೆ ಕನ್ಯಾದಾನ ಮಾಡೋರು ಯಾರು? ನಿಮ್ಮ ಯಜಮಾನ್ರಿಗೋ ಕೆಳಗೆ ಕೂತ್ಕೊಳ್ಳೋಕೆ ಆಗಲ್ಲ. ಇನ್ನು ನಿಮ್ಮ ಗಿರಿ ಅವ್ರೇನ್ರು ಅಕ್ಕಪಕ್ಕ ಕೂತ್ಕೊಳ್ಳೋದೇ ಇಲ್ಲ. ಕನ್ಯಾದಾನ ಮಾಡಲಿ, ಕರ್ಸಿ ಅವ್ರನ್ನ ಮದುವೆ ಮನೆಯಲ್ಲಿ ಅವರು ಇರ್ತಾರೆ. ಮದ್ವೆಗೆ ಬರ್ಲಿಲ್ಲ ಅಂದ್ರೆ ಮದ್ವೆ ನಡೆಯೋದೇ ಇಲ್ವಾ? ಏನೇ ನೀನೇನೆ ಎಲ್ಲಕ್ಕೂ ಅಕ್ಕ ಅಕ್ಕ ಅಂತೆಲ್ಲ? ಅಕ್ಕನ ಜೊತೆ ಹುಟ್ಟು ಬೆಳ್ದ ನೀನು? ಹೌದು, ನೀನೇನೋ ದೊಡ್ಡದಾಗ ತಾಳಿ ಹಿಡ್ಕೊಂಡು ನೋಡ್ತಾ ಇದೆಯಲ್ಲ. ತಪ್ಪೇನಮ್ಮ ಅದ್ರಲ್ಲಿ? ತಪ್ಪೇನು ಇಲ್ಲಪ್ಪ. ತಾಳಿ ಹಿಡ್ಕೊಂಡು ನೋಡ್ತಿದ್ಯಲ್ಲ, ಕನ್ಸ್ ಕಾಣ್ತಾ ಇದ್ದೇನೋ ಅಂದ್ಕೊಂಡೆ. ಯಾಕಕ್ಕ ಎಲ್ಲದಕ್ಕೂ ಅನುಮಾನ ಪಡ್ತೀಯಾ? ಅನುಮಾನ ಬರುತ್ತೆ ಕಣೆ. ಆ ಮನುಷ್ಯ ಎರಡೆರಡು ತಾಳಿ ಮಾಡಿಸ್ಕೊಂಡು ಬಂದಿದ್ದಾರೆ. ನಾನ್ ನೋಡಿದ್ ಸಾಲದು ಅಂತ ಇವನ್ ಕೈ ಬೇರೆ ಕೊಟ್ಟು ಚೆನ್ನಾಗಿದೆ ನೋಡಪ್ಪ ಅಂತಾರೆ. ಅನುಮಾನ ಬರ್ದಲ್ಲೇ ಇರುತ್ತಾ? ನಿಜ ಹೇಳು, ಚಂದ್ರಿ ಮದ್ವೆ ವಿಷಯ ಮಾತಾಡಕ್ ಹೋಗಿದ್ಯಲ್ಲ, ಏನ್ ಮಾತಾಡ್ದೆ ನೀನು? ಏನಿಲ್ಲಮ್ಮ, ನನ್ ಮೇಲಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನನ್ನ ತಂಗಿ ಮೇಲೆ ಹಾಕಿ ಇದ್ ಮಾಡ್ತೀರಾ, ಅವಳು ಮದುವೆ ಮಾಡ್ಕೊಡಿ ಅಂತ ಕೇಳಿದೆ. ಓಹ್, ನೀನು ಹಾಗೆ ಹೇಳಿದ ತಕ್ಷಣ ಆ ಮನುಷ್ಯ ಮದ್ವೆ ಒಪ್ಕೊಂಡ್ಬಿಟ್ರ? ಈಗ ಏನಕ್ಕ ನಿನ್ ಪ್ರಾಬ್ಲಮ್? ಏಯ್, ಎರಡು ತಾಳಿ ಯಾಕೆ ಮಾಡಿಸ್ಕೊಂಡು ಬಂದ್ರು? ಎದ್ರು ಮನೆಯವ್ರು ಮದ್ವೆಗೆ ಬರ್ಲೇಬೇಕು ಅಂತ ಯಾಕೆ ಬಲವಂತ ಮಾಡ್ತಾ ಇದ್ದೀರಾ? ತುಂಬಾ ವರ್ಷದಿಂದ ಸ್ನೇಹಿತರಲ್ವಾ, ಅದಕ್ಕೆ ಬರ್ಲಿ ಅನ್ನಿಸ್ತು. ಈಗ ನಮ್ಮಿಬ್ರ ಮಧ್ಯೆ ಸ್ನೇಹ ಇಲ್ಲ. ಅಂತದ್ ಏನಮ್ಮ ಆಯ್ತೀಗ? ಯಾಕೆ? ಏನಾಗಿದೆ ಅಂತ ನಿನ್ಗೆ ಗೊತ್ತಿಲ್ವಾ? ನಾನು ಅವಳ ಪ್ರೀತಿಸ್ತಾ ಇದೀನಿ ಅನ್ನೋದು ತಪ್ಪ? ಅದು ತಪ್ಪಲ್ಲ ಕೊಡು. ಆದ್ರೆ ನೀನ್ ಖುಷಿನೇ ಮದ್ವೆ ಮಾಡ್ಕೊಂತೀನಿ ಅಂತ ಹಠ ಮಾಡ್ತಿದ್ಯಲ್ಲ, ಅದು ತಪ್ಪು. ಹೀಗೇನು ನಾಳೆನೆ ಮದ್ವೆ ಮಾಡ್ಕೋತಿದ್ದೀನಿ ಅಂತದ್ನ? ನನಗೆ ಅನುಮಾನ ಇದೆ ಕಣೆ, ನೀನು ಇವನು ಸೇರ್ಕೊಂಡು ಏನೋ ಮಾಡ್ತಾ ಇದ್ದೀರಾ ಅಂತ. ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತೆ. ಹಾಗೆ ಅಂದ್ಕೊಳ್ಳಿ, ಪರವಾಗಿಲ್ಲ. ಎದ್ರುವ, ನೀನ್ ಚಂದ್ರಿ ಮದ್ವೆಗೆ ಬರೋದ್ ಬೇಡ. ಅಣ್ಣ ಅಮೆರಿಕದಿಂದ ಬಂದಿರೋದೇ ನನ್ನ ಮದ್ವೆಗೋಸ್ಕರ ಅಲ್ವಮ್ಮ? ಮಾತಾಡ್ಬೇಡ ನೀನು, ಬಾಯ್ ಮುಚ್ಕೊಂಡು ನಿಂತ್ಕೋ. ಯಾಕಕ್ಕ ಈ ತರ ಆಡ್ತಾ ಇದ್ಯಾ? ಧ್ರುವ ಮದ್ವೆಗೆ ಬಂದ್ರೆ ಏನ್ ತಪ್ಪು? ಏನಾಗುತ್ತೋ ಬಿಡಿತೋ ಬೇಕಾಗಿಲ್ಲ ಕಣೆ, ಒಟ್ನಲ್ಲಿ ನೀವು ಮದ್ವೆಗೆ ಬರಬಾರ್ದು ಅಷ್ಟೇ. ನೀನ್ ಮಾಡ್ತಾ ಇರೋದು ತುಂಬಾ ತಪ್ಪು. ಸರಿ, ಹಾಗಾದ್ರೆ ಧ್ರುವ ಮದ್ವೆಗೆ ಬರ್ಲಿ, ಆದ್ರೆ ಎದುರು ಮನೆಯವ್ರ ಮದ್ವೆಗೆ ಬರೋದು ಬೇಡ. ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲ. ಅವ್ರ ಮದ್ವೆಗೆ ಬಂದ್ರೆ ಏನ್ ಸಮಸ್ಯೆ? ಅವರು ಮದ್ವೆಗೆ ಬಂದ್ರೆ ಏನೋ ಸಮಸ್ಯೆ ಆಗತ್ತೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರು ಬರೋದು ಬೇಡ ಅಂತ. ನೀನ್ ಈ ತರ ಏನೇನೋ ಆಲೋಚನೆಗಳನ್ನ ಮಾಡಿದ್ರೆ ಅದಕ್ಕೆ ನಾವು ಹೊಣೆ ಅಲ್ಲ. ಕೆಟ್ಟ ಆಲೋಚನೆಗಳನ್ನ ಮನಸ್ಸಿಂದ ತೆಗೆದುಹಾಕಿ ಒಳ್ಳೇದು ಯೋಚನೆ ಮಾಡಕ್ಕ. ನೀನ್ ಹೇಳು, ಏನ್ ಮಾಡ್ಬೇಕು ಅಂತ ಹೊರಟಿದ್ಯಾ? ಏನಮ್ಮ ನೀನು ಏನೇನೋ ಮಾತಾಡ್ತಾ ಇದ್ಯಾ? ನೋಡಿದ್ರುವ, ಚಂದ್ರಿ ಮದುವೆ ಆದ ಸಂಜೆನೆ ನೀನು ಅಮೆರಿಕಾಗೆ ಹೋಗ್ಬೇಕು ಅಂತ ನಾನು ಹೇಳಿದ್ದೆ. ಆದ್ರೆ ಈಗ ನೀನು 2 ವಾರ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ಯಾ. 2 ತಾಳಿ ಬಂದಿದೆ. ಎದುರು ಮನೆಯವ್ರ ಮದುವೆಗೆ ಬರಲೇಬೇಕು ಅಂತ ಬೀಗರ ಕಡೆಯಿಂದ ಒತ್ತಡ ಹಾಕ್ಸಿದ್ದೆ. ಹೇಳು, ಏನ್ ಮಾಡ್ಬೇಕು ಅಂತ ಇದ್ಯಾ? ಏನ್ ಹಾಗೆ ನೋಡ್ತಾ ಇದ್ಯಾ? ಅವಳು ನೋಡಿದ್ ಸಾಕು, ಏನ್ ಮಾಡ್ಬೇಕು ಅಂತ ಇದೆಯಾ ಹೇಳು. ಈಗೇನು ಎದುರುಗಡೆ ಮನೆಯವರು ಮದುವೆಗೆ ಬರಲೇಬೇಕು ಅಂತ ಹೇಳಿದಕ್ಕೆ ಇಷ್ಟೆಲ್ಲ ರಾಮಾಯಣನ? ಧ್ರುವ, ನೀನು ಅಮೆರಿಕಕ್ಕೆ ಹೊರಟು ಬಿಡು.
ಅಥವಾ ನಾನು ಹೇಳೋದು ಕೇಳು. ನಿಮ್ಮಮ್ಮ ಹೇಳದ ಹಾಗೆ ನೀನು ಮದುವೆಗೆ ಬರಬೇಡ. ಸರಿನಮ್ಮ, ನನ್ನ ಮದ್ವೆಗೆ ಬರಲ್ಲ. ಅಣ್ಣ ನನ್ನ ಮದುವೆಗೆ ಬೇಜಾರು ಮಾಡ್ಕೋಬೇಡ ಚಂದ್ರಿ, ನಾನು ನಿನ್ನ ಜೊತೆಲೇ ಇದ್ದೀನಿ ಅಂತ ತಿಳ್ಕೊ. ನಾನು ಇಲ್ಲಿಂದನೇ ಹಿಂಗೆ ಆಶೀರ್ವಾದ ಮಾಡ್ತೀನಿ. ಇನ್ನೇನು ಸಮಸ್ಯೆ ಬಗೆಹರಿತಲ್ಲ, ಈಗಲಾದ್ರೂ ಹೋಗಿ ಅವ್ರನ್ನ ಕರೀರಿ. ನಾನು ಹೋಗಿ ಕರಿಯಲ್ಲ, ನೀನೋಗಿ ಕರಿ. ನಾನು ಕರೆದ್ರೆ ಅವ್ರು ಬರಲ್ಲ. ನನ್ಗೆ ಹೋಗಕ್ಕೆ ಇಷ್ಟ ಇಲ್ಲ. ಸರಿ, ಹೋಗ್ತೀನಿ. ಆದ್ರೆ ಧ್ರುವನ್ನು ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಬೇಡ, ನಾನೇ ಹೋಗಿ ಕರಿತೀನಿ. ಅಣ್ಣ ನನ್ನ ಮದುವೆಗೆ ಬರಕ್ಕಿಲ್ವಾ? ಬರ್ತಾನೆ ಕಣೆ, ಖಂಡಿತ ಬರ್ತಾನೆ.